ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 14ನೇ ಪ್ರಶ್ನೆ ನಮ್ಮ ರಾಜ್ಯ ಕರ್ನಾಟಕ ಪ್ರಾಕೃತಿಕ ವಿಭಾಗ ಎಂಬಂತಹ ಚಾಪ್ಟರ್ ಇಂದ ಈ ಪ್ರಶ್ನೆಗಳಿಗೆ 2 ರಿಂದ 4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಉತ್ತರದ ಬಯಲು ಸೀಮೆಯನ್ನು ಬಿಸಿಲ ನಾಡು ಎಂದು ಏಕೆ ಕರೆಯುತ್ತಾರೆ ಅಂತ ಕೇಳಿದ್ದಾರೆ ಮಕ್ಕಳು. ಓಕೆನಾ? ಸೊ ಬಯಲು ಸೀಮೆಯಲ್ಲಿ ಉತ್ತರದ ಬಯಲು ಸೀಮೆ ಮತ್ತು ದಕ್ಷಿಣದ ಬಯಲು ಸೀಮೆ ಅಂತ 2 ಭಾಗ ಇದೆ. ಉತ್ತರದ ಬಯಲು ಸೀಮೆಯು ಹೆಚ್ಚಾಗಿ ಮಲೆನಾಡಿನ ಪೂರ್ವ ದಿಕ್ಕಿನಲ್ಲಿರೋ ವಿಶಾಲವಾದ ಮೈದಾನ. ಓಕೆನಾ? ಸೊ ಇಲ್ಲಿ ಸರಾಸರಿ 450ರಿಂದ 760 ಮೀಟರ್ ಎತ್ತರದಲ್ಲಿ ಇದು ಇದೆ. ಸಮುದ್ರ ಮಟ್ಟದಿಂದ ಇಷ್ಟು ಎತ್ತರದಲ್ಲಿ ಇರುವಂತದ್ದು. ಕೃಷ್ಣ, ತುಂಗಭದ್ರಾ ಮತ್ತು ಕಾವೇರಿ ಜಲಾನಯನ ಪ್ರದೇಶಗಳನ್ನ ಇದು ಒಳಗೊಂಡಿದೆ. ಓಕೆನಾ? ಸೊ ಬಯಲು ಸೀಮೆಯು ಕೃಷ್ಣ, ತುಂಗಭದ್ರಾ, ಕಾವೇರಿ ಜಲಾಶಯಗಳನ್ನ ಇದು ಜಲಾನಯನ ಪ್ರದೇಶಗಳನ್ನ ಒಳಗೊಂಡಿದೆ. ಉತ್ತರದ ಬಯಲು ಸೀಮೆಯು ಇದರಲ್ಲಿ ಉತ್ತರದ ಬಯಲು ಸೀಮೆಯು ಕಪ್ಪು ಮಣ್ಣಿನಿಂದ ಕೂಡಿದೆ ಮಕ್ಕಳೇ. ಓಕೆ, ಕಪ್ಪು ಮಣ್ಣಿನಿಂದ ಕೂಡಿದೆ. ಹಾಗೂ ಸಮುದ್ರ ಮಟ್ಟದಿಂದ ಸರಾಸರಿ 365ರಿಂದ 610 ಮೀಟರ್ ಎತ್ತರದಲ್ಲಿ ಇದೆ. ಓಕೆ, ಸೊ ಒಟ್ಟಾಗಿ ಬಯಲು ಸೀಮೆ ಪ್ರದೇಶವು 450ರಿಂದ 760 ಮೀಟರ್ ಎತ್ತರದಲ್ಲಿದೆ. ಈ ಬಯಲು ಸೀಮೆಯನ್ನ ದಕ್ಷಿಣದ ಬಯಲು ಸೀಮೆ, ಉತ್ತರದ ಬಯಲು ಸೀಮೆ ಅಂತ ವಿಭಾಗವನ್ನ ಮಾಡಿದ್ದಾರೆ. ಉತ್ತರದ ಬಯಲು ಸೀಮೆಯು ಕಪ್ಪು ಮಣ್ಣಿನಿಂದ ಕೂಡಿದು 365ರಿಂದ 610 ಮೀಟರ್ ಎತ್ತರದಲ್ಲಿ ಇದೆ ಮಕ್ಕಳೇ. ಓಕೆ, ಸೊ ಈ ಒಂದು ಬಯಲು ಸೀಮೆ ಕೆಲವು ಭಾಗಗಳು ಉತ್ತರದಲ್ಲಿ ಬೇಸಿಗೆಯಲ್ಲಿ ಅಧಿಕ ಉಷ್ಣಾಂಶ ಇರುವುದರಿಂದ ಇದನ್ನ ಬಿಸಿಲ ನಾಡು ಅಂತ ಕರೀತಾರೆ. ಓಕೆನಾ? ಸೊ ಬೇಸಿಗೆಯಲ್ಲಿ ಈ ಸೀಮೆಯ ಕೆಲವು ಜಿಲ್ಲೆಗಳಲ್ಲಿ ಅಧಿಕ ಉಷ್ಣಾಂಶವಿರುವುದರಿಂದ ಇದನ್ನ ಏನಂತ ಕರೀತಾರೆ? ಬಿಸಿಲ ನಾಡು ಎಂದು ಕರೆಯುತ್ತಾರೆ. ಸೊ ಉದಾಹರಣೆಗೆ ಬೀದರ್, ಯಾವ್ಯಾವ ಪ್ರದೇಶಗಳು? ವಿಜಯಪುರ ಅಂದ್ರೆ ಬಿಜಾಪುರ, ಓಕೆನಾ, ಕಲಬುರ್ಗಿ, ಯಾದಗಿರಿ, ಗದಗ, ಕೊಪ್ಪಳ, ರಾಯಚೂರು, ಬಳ್ಳಾರಿ, ಹಾವೇರಿ, ಬಾಗಲಕೋಟೆ ಜಿಲ್ಲೆಗಳು, ಹಾಗೂ ಧಾರವಾಡ ಮತ್ತು ಬೆಳಗಾವಿ ಕೆಲವು ತಾಲೂಕುಗಳು ಈ ಉತ್ತರದ ಮೈದಾನದಲ್ಲಿ ಬರುವಂಥದ್ದು. ಓಕೆನಾ? ಸೊ ಇಷ್ಟು ಜಿಲ್ಲೆಗಳು ಈ ಉತ್ತರದ ಮೈದಾನದಲ್ಲಿ ಬರುವಂಥದ್ದು. ಇವು ಬೇಸಿಗೆಯಲ್ಲಿ ಅಧಿಕ ಉಷ್ಣಾಂಶ ಇಲ್ಲಿ ಇರತ್ತೆ, ಆದ್ದರಿಂದ ಇದನ್ನ ನಾವು ಬಿಸಿಲ ನಾಡು ಎಂದು ಕರೆಯುತ್ತೇವೆ. ಓಕೆ, ಥ್ಯಾಂಕ್ ಯು.